ಇಲ್ಲಿ ಇಟ್ಕೊಂಡು ಹೊಡೆದ್ರೆ ನಾವು ನೋಡ್ತಾ ಇದೀವಿ, ಅಲ್ಲಿರೋರು ಕಾಣಿಸ್ತಾರೆ, ಅವ್ರಿಗೆ ನಾವು ಕಾಣಿಸ್ತಾರೆ, ನಾವು ಬಚ್ಚ ಹೋಗ್ಬೋದು. ಹೌದೌದು ಇದಿನ್ನು ಡೀಪ್ ಇತ್ತು. ಇವಾಗ ರಸ್ತೆ ಎಲ್ಲ ಮಾಡಿ ಇದೆಲ್ಲ ಕ್ಲಿಯರ್ ಮಾಡಿರೋದು. ರಸ್ತೆ ಚಿಕ್ಕದು ರೋಡು. ಶಾಂತಿನಿ ಮನೇಲಿ ಯಾರಿದ್ದಾರೆ? ಅವ್ರ ಅಣ್ಣ ತಮ್ಮನವ್ರು, ಅವ್ರ ಅಮ್ಮ ಇದ್ರು ತೀರ್ಕೊಂಡ್ರು. ಅವ್ರ ಅಣ್ಣ ತಮ್ಮ ಎಲ್ಲ ಇವಾಗೆಲ್ಲ ಬೆಂಗಳೂರೇ. ಬೆಂಗಳೂರಲ್ಲಿ ಅದೇ ದಿನ ಸ್ಥಾಪನೆ ಮಾಡಿದ್ರು. ಆಗಸ್ಟ್ 14ಕ್ಕೆ ಆಗಸ್ಟ್ 14ಕ್ಕೆ ಆವತ್ತೇ ಮಾಡಿ ಆವತ್ತೇ ಪೂಜೆ ಮಾಡಿದ್ದು. ಅವತ್ತೇ ಮಾಡ್ಬೇಕು ಅಂತ ಹೇಳಿ ಮಾಡಿ. ಊರಿಗೆ ಕೇಳಿಸ್ತು ಮೇಡಮ್. ಇಲ್ಲಿ ಹೊಡೆದ ಎರಡು ಟೀಮ್ ಇತ್ತು ಮೇಡಮ್. ಒಂದು ತಮಿಳ್ನಾಡು ಸಪೋರ್ಟ್ ಮಾಡ್ತಾ ಇದ್ರು, ಒಬ್ಬ ನಮ್ಮ ಡ್ಯಾಡಿ ಅವರು, ಇನ್ನೊಬ್ರು ಇದ್ರು, ಅವರು ಇವ್ರಿಗೆ ಕರ್ನಾಟಕ ಟೀಮ್ ಸಪೋರ್ಟ್ ಮಾಡ್ತಾ ಇದ್ರು. ಅವ್ರು ಇರ್ತಿದ್ದು ಹೆಂಗ ಗೊತ್ತಾ, ಸುತ್ತ ಆನೆ ಇರೋ ಪ್ಲೇಸ್ ನೋಡ್ಬಿಟ್ಟು ಮಧ್ಯೆ ಇರ್ತಿದ್ದು ಅವರು. ಟೈಗರ್ ಪ್ರಭಾಕರನ್ ಕಡೆಯಿಂದ AK-47 ಬಂತವ್ ನಿಮ್ಮ ಮದುವೆಯಿಂದ. ಮನೆಯಿಂದ ಈಚೆ ಕಳಿಸ್ತಾರೆ. ಯಾರು ಹೊರಗಡೆ ಬರಂಗಿಲ್ಲ, ಎಲ್ಲ ಪೊಲೀಸು, ರೋಡೆಲ್ಲ ಪೊಲೀಸು, ಕೂಮಿಂಗ್ ನಡೆಯೋದು. ಎಲ್ಲರೂ ಎಷ್ಟು ಜನ ಬಂದ್ರೆ? ಒಂದು 20 ಜನ ಬಂದ್ರು ಅಂದ್ರೆ. ಅವರು ಇಲ್ಲ ಬಂದವ್ರು ಅಷ್ಟು ಜನ ಆತಾದ್ರು. ಆಮೇಲೆ ಬಂದಿದ್ದು ಮತ್ತೆ ಫಸ್ಟ್ ಅವ್ರು ಬಂದ್ರು 6 ಜನ ಫಸ್ಟ್ ಬಂದ್ರು. ಒಬ್ಬ ಒದ್ದಿಸ್ಕೊಂಡ್ ಮಲಗಿದ್ದ, ಅವನು ಅಲ್ಲೇ ಫೈರ್ ಮಾಡೋರು ಲಾರಿ ಮೇಲೆ. ಲಾರಿ ಮೇಲೆ ಮಲಗಿದ್ದವನು ಬಿಟ್ಟು, ಟಾರ್ಪಲ್ ಹೊತ್ಕೊಂಡು ಮಲಗಿದವನು ಬಿಟ್ಟಿಲ್ಲ. ವಿಶೇಷ ಇಲ್ಲಿ ಇಟ್ಕೊಂಡು ಹೊಡೆದ್ರೆ ನಾವು ನೋಡ್ತಾ ಇದೀವಿ, ಅಲ್ಲಿರೋರು ಕಾಣಿಸ್ತಾರೆ, ಅವ್ರಿಗೆ ನಾವು ಕಾಣಿಸ್ತಾರೆ, ನಾವು ಬಚ್ಚ ಹೋಗ್ಬೋದು. ಹೌದೌದು ಇದಿನ್ನು ಡೀಪ್ ಇತ್ತು. ಇವಾಗ ರಸ್ತೆ ಎಲ್ಲ ಮಾಡಿ ಇದೆಲ್ಲ ಕ್ಲಿಯರ್ ಮಾಡಿರೋದು. ರಸ್ತೆ ಚಿಕ್ಕದು ರೋಡು. ಅವ್ನ ಕಾಡಲ್ಲೇ ಇರ್ತಿದ್ದು. ಮಾದೇಶ್ವರ ಬೆಟ್ಟದಲ್ಲೂ ಹಂಗೆ ಮಾಡಿದ್ದು. ಮರ ಕಡಿದು ಬೆಳೆಸಿ ಮೇಲ್ಗಡೆ ಕುತ್ಕೊಂಡು ಶಕಿಲ ಮಾತ್ರ ಫೈರ್ ಮಾಡಿದ್ದು. ಟರ್ನ್ ಅದು ಹುಷಾರ್. ಕತೆ ಏನಿಲ್ಲ, ನಾವೆಲ್ಲ ಡೈಲಿ ಅದೇ ಕೆಲಸ. ಇದೇ ಊರ ಒಂದು. ಅವನು ಚಿಕ್ಕ ಹುಡ್ಗ, ಅವನು ನಾನೆಲ್ಲ SLC, ಅವನು ಚಿಕ್ಕ ಹುಡ್ಗ. ಅವನು ಇಲ್ಲೇ ಇದ್ದ ಸತ್ಯಮಂಗ್ಲೂರ್, ನಾವು ತೋರಿಸ್ದಲ್ಲ ಅಲ್ಲೇ ಅವ್ರ ಮನೆ. ಇವ್ರ ತಂದೆನೂ ಇನ್ಫಾರ್ಮರ್. ಹೌದೌದು. ಚಾಂದಿನಿ ಬೆಂಗಳೂರು. ಹೌದೌದು. ಗುರುನಾಥನ್ ಅವರೆಲ್ಲ ಟೀಮ್. ಡಾಕ್ಯುಮೆಂಟ್ರಿ, ದೊಡ್ಡ ಡಾಕ್ಯುಮೆಂಟ್ರಿ ಹೇಳ್ಬೋದು. ಚಾಂದಿನಿ ಮನೆಯಲ್ಲಿ. ಇವಾಗ ಶಾಂತಿನಿ ಮನೇಲಿ ಯಾರಿದ್ದಾರೆ? ಅವ್ರ ಅಣ್ಣ ತಮ್ಮನವ್ರು, ಅವ್ರ ಅಮ್ಮ ಇದ್ರು ತೀರ್ಕೊಂಡ್ರು. ಅವ್ರ ಅಣ್ಣ ತಮ್ಮ ಎಲ್ಲ ಇವಾಗೆಲ್ಲ ಬೆಂಗಳೂರೇ. ಬೆಂಗಳೂರಲ್ಲಿ. ಆಗಸ್ಟ್ 14 ಕಾಡುಗಳ್ಳ ನರಹಂತಕ ವೀರಪ್ಪನ ವಿರುದ್ಧ ಕಾರ್ಯಾಚರಣೆಯಲ್ಲಿ ಧೈರ್ಯ ಸಾಹಸ ಮೆರೆದು ವೀರ ಮರಣ ಹೊಂದಿ ಹುತಾತ್ಮರಾದ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ. ಟಿ ಹರಿಕೃಷ್ಣ, ಶಕೀಲ್ ಅಹಮದ್ ಸರ್, ಬಿ ಬೆನಗೊಂಡ, KM ಅಪ್ಪಚ್ಚು, DA ಸುಂದರ್, CM ಕಾಳಪ್ಪ. ಸ್ಥಾಪನೆ ಆಗಿರೋದು 2014. 9 ವರ್ಷ ಆಗಿದೆ. ಅದೇ ದಿನ ಸ್ಥಾಪನೆ ಮಾಡಿದ್ರು. ಆಗಸ್ಟ್ 14ಕ್ಕೆ ಆವತ್ತೇ ಮಾಡಿ ಆವತ್ತೇ ಪೂಜೆ ಮಾಡಿದ್ದು. ಅವತ್ತೇ ಮಾಡ್ಬೇಕು ಅಂತ ಹೇಳಿ ಮಾಡಿ. ಊರಿಗೆ ಕೇಳಿಸ್ತು ಮೇಡಮ್. ಇಲ್ಲಿ ಹೊಡೆದ ಡೇಟ್ ಕೇಳಿಸ್ತಾ? ನೀವೆಲ್ಲ ನಿಮ್ಮ ಅಪ್ಪ ಅಮ್ಮ ಎಲ್ಲ ಓಡ್ ಬಂದ್ರಾ? ನಮ್ಮ ಅಪ್ಪ ಅವ್ರು ಕಾಡ್ಲಿದ್ರು. ನಮ್ಮ ಪೊಲೀಸ್ ಸ್ಟೇಷನ್ ಫೈರ್ ಆದಾಗ ನಮ್ಮ ಮನೆಗೆ ಫೈರ್ ಆಗೋದು ಕಾಣಿಸ್ತು. ಅದು ವಿಶೇಷ. ನಮ್ಮ ಮನೆ ಮಧ್ಯೆ ಪೊಲೀಸ್ ಸ್ಟೇಷನ್ ಮಧ್ಯೆ ಯಾವುದೇ ಮನೆಗಳು ಏನೂ ಇರಲಿಲ್ಲ ಅವಾಗ. ರಾಮಪುರದ್ದು. ಅದನ್ನ ಅಲ್ಲೇ ಮಾತಾಡೋಣ, ರಾಮಪುರಕ್ಕೆ ಹೋಗಿನೇ ಮಾತಾಡೋಣ. ಅದು ವಿಶೇಷ. ಇವ್ರು ಸರಿಯಲ್ಲಿ ಹೀರೋ, ಸಿನಿಮಾ ನಟ ನಟಿಯರಲ್ಲ, ಹೀರೋ ಹೀರೋಯಿನ್, ಅವ್ರನ್ನ ರೋಲ್ ಮಾಡಿರ್ತಾರೆ. ಹರಿಕೃಷ್ಣ ಇವರೆಲ್ಲ ಭಯಂಕರ. ಶಕೀಲ್ ಅಹಮದ್ ಇವರೆಲ್ಲ ಹೌದು ಬಹಳ ಇದು ಗೊತ್ತು. ಅವನಷ್ಟು ನರಾಂತಕ ಕೊಲೆ ಮಾಡ್ತಾನೆ, ಆಲ್ರೆಡಿ ಕೊಲೆ ಮಾಡಿದ್ದಾನೆ. ಇದೆ ಫಸ್ಟ್ ಟೈಮ್ ಅಲ್ಲ. ಅವರೆಲ್ಲ ಎದುರ್ತಾನೆ ಇರ್ಲಿಲ್ಲ ಅವಾಗೆಲ್ಲ. ಆಮೇಲೆ ಇಲ್ಲೇನು, ಅಯ್ಯೋ ಇಲ್ಲಿ ಏನು ಸಿಗಲ್ಲ. ವೀರಪ್ಪನೆಲ್ಲ ಹೊಡೆದಾಕ್ಬಿಡೋರು. ತುಂಬಾ ಇನ್ಫಾರ್ಮರ್ಸ್ ಇದ್ರು ಇಲ್ಲಿ, ಪೊಲೀಸ್ ಇನ್ಫಾರ್ಮರ್ಸ್ ಎಲ್ಲ ಇದ್ರು. ನಮ್ಮ ಡ್ಯಾಡಿ ಅವ್ರನ್ನೆಲ್ಲ ಹೊಡೆದಾಕ್ಬಿಡೋರು. ಯಾಕೆ? ಎಲ್ಲ ಇನ್ಫಾರ್ಮರ್ಸ್ ಇವರೆಲ್ಲ, ಪೊಲೀಸ್ ಇನ್ಫಾರ್ಮರ್ಸ್. ಫಸ್ಟ್ ನಿಮ್ ಡ್ಯಾಡಿ ವೀರಪ್ಪನ್ ಟೀಮ್ ಅಲ್ಲಿ ಇದ್ರಾ? ಇಲ್ಲ ಪೊಲೀಸ್ ಇನ್ಫಾರ್ಮರ್ಸ್. ಇಲ್ಲಿ ಊರಲ್ಲಿ ಇದ್ರಲ್ಲ, ಊರಲ್ಲಿ ಇದ್ದವ್ರಿಗೆ ಪೊಲೀಸರು ಇನ್ಫಾರ್ಮ್ ಬರ್ತಾನೆ ಇಲ್ಲಿ ಬರ್ತಾನೆ ಅಂತ ಹೇಳೋದು.
ನಿಮ್ ತಂದೆ ಎಲ್ಲ ವೀರಪ್ಪನ್ ಆಮೇಲೆ ನೋಡಿದ್ದಾರೆ. ಫಸ್ಟ್ ಅವರು ಕರ್ಕೊಂಡು ಹೋಗಿದ್ದು ಕಾಡು ಗೊತ್ತಿಲ್ಲ ಅಂದ್ಬಿಟ್ಟು, ಪೊಲೀಸ್ನವ್ರು ಕಾಡು ಗೊತ್ತಿಲ್ಲ ಅಂದ್ಬಿಟ್ಟು. ಕಾಡ್ ನೋಡಕ್ಕೆ ಹಾ. ಇದೆಲ್ಲ ಬಹಳ ದಟ್ಟರಣ್ಯ, ಇವಾಗ್ಲೇ ಇದೆಲ್ಲ ಕಾಣೋದು. ಇಲ್ಲೂ ಹಿಂಗ್ ಹೋಗಿ ಬರ್ತದೆ ಗೊತ್ತಾಗಲ್ಲ. ಇವಾಗ ಅಂದ್ರೆ 2-3 ಬಸ್ ಓಡಾಡ್ತವೆ. ಯಾ ಹಿಂಗೋಯ್ತು ನಿಮ್ಮ ಅವಾಗಂದ್ರೆ ಬಸ್ ಗೇರ್ಲ್ ಹೋಗುದೇ ಇಲ್ವಲ್ಲ. ಹ್ಮ್ ನಿನ್ ಗಾಡಿ ಹೊಡಿತಿದ್ದ, ಅವ ಕಂಟ್ರೋಲ್ ಸಿಕ್ಕಿಲ್ಲ ಅಂತಿದ್ರೆ. ಇಲ್ಲೇ ತಾನೇ ಬ್ರೇಕ್ ಫೇಲ್ಯೂರ್ ಆಗಿ ನುಗ್ಗುದು. ಒಂದು ಗಾಡಿ ಬ್ರೇಕ್ ಫೇಲ್ ಆಗಿ ಕೆಳಗಡೆ ಹೋಗ್ಬಿಟ್ಟಿತ್ತು ಆಕ್ಸಿಡೆಂಟ್ ಆಗಿ. ಯಾವ ಗಾಡಿ? ಒಂದು NS ಬಸ್. 9 ಜನ ಸ್ಪಾಟ್ ಔಟ್ ಆದ್ರು. ಯಾವಾಗ? ಭಾಳ ವರ್ಷದಿಂದ. ಅದು ನನ್ನ ತಂಗಿನೂ ಇದ್ಲು ಇಲ್ಲಿ, ನಮ್ಮ ಮಾವ ಒಬ್ರಿದ್ರು. ಅವ್ರು ನೋಡಕ್ಕೆ ಅವಳು ಬಂದ್ಲು, ಅವಳು ಬಿದ್ದೋಗ್ಬಿಟ್ಟು ಇದೋಡ ಬುಲ್ಡೆ ಹೊಡೆದೋಗಿತ್ತು ಅವಳಿಗೆ. ಅಯ್ಯೋ ಇಲ್ಲಿ ಹೋಗ್ಬಿಡ್ತು ಗಾಡಿ ಕೆಳಗಡೆ. ಒಳಗೆ ಕೂತಿದ್ದವ್ರಿಗೆ ಏನು ಆಗಿಲ್ಲ ಮೇಡಮ್, ಯಾಕಂದ್ರೆ ಜಂಪ್ ಮಾಡಿದ್ರಲ್ಲ ಅವರೆಲ್ಲ ಅವರು ಬಸ್ ಕೆಳಗಡೆ ಅಂದ್ರೆ ಇಲ್ಲೊಂದ್ ಸ್ವಲ್ಪ ಸ್ಪೀಡ್ ಕಡಿಮೆ ಮಾಡ್ಬೇಕು ನೋಡಿ. ಬಸ್ ಅವ್ರ ನೋಡಿ ಹೆಂಗ್ ಹೋಗ್ತಾನ ಅವನು. ನಾನು ಬೈಕ್ ಹೊಡಿತಾನೆ ಅಂತಿದ್ವಿ. ಎಷ್ಟು ಜನ ಇದಾರೆ ಬಸ್ ಅಲ್ಲಿ, ಬೈಕ್ ಹೊಡಿತಾನೆ ಅಂತ ಇದ್ವಿ ನಾವು. ಅದ್ರಲ್ಲಿ ಬೇರೆ ರೋಡ್ ಕೂಡ ಸರಿಯಾಗಿಲ್ಲ, ಒಂದ್ ಕರ್ವಾಲಿಂಗ್ ಏನು ಕಟ್ಟೋ ಇಲ್ಲ. ಅದು ಇವಾಗೆಲ್ಲ ಸೈಡ್ ಆಗ್ಬೇಕು ಅದು. ನಿಮ್ ತಂದೆ ಅವ್ರನ್ನ ಹೊಡಿತಾರೆ, ಟಾರ್ಗೆಟ್ ಇತ್ತು ವೀರಪ್ಪನ್ಗೆ, ಇನ್ಫಾರ್ಮ್ ಮಾಡ್ತಾ ಇದ್ರು. ಎಲ್ಲ ಒಂದ್ 4-5 ಜನ ಇದ್ರು. ತುಂಬಾ ಜನ ಇನ್ನೂ ಅವ್ನ್ ಟಾರ್ಗೆಟ್ ಇತ್ತು, ಎಲ್ಲರೂ ಹೊಡೆದಾಕ್ಬಿಡ್ತಿದ್ದ. 2 ಟೀಮ್ ಇತ್ತು ಮೇಡಮ್. ಒಂದು ತಮಿಳ್ನಾಡು ಸಪೋರ್ಟ್ ಮಾಡ್ತಾ ಇದ್ರು, ಒಬ್ಬ ನಮ್ ಡ್ಯಾಡಿ ಅವರು, ಇನ್ನೊಬ್ರು ಇದ್ರು. ಅವರು ಕರ್ನಾಟಕ ಟೀಮ್ ಸಪೋರ್ಟ್ ಮಾಡ್ತಾ ಇದ್ರು. ತಮಿಳ್ನಾಡಿಗೆ ಸಪೋರ್ಟ್ ಮಾಡ್ತಾ ಇದ್ರೆ ತಮಿಳ್ನಾಡು ಪೊಲೀಸ್ನವ್ರಿಗೆ. ಪ್ರಭಾಕರನ್ ಅವ್ರ ಟೀಮ್ ಬೇರೆ, ನಮ್ಮ ಡ್ಯಾಡಿ ಟೀಮ್ ಬೇರೆ. ಅದೇ ತಮಿಳ್ನಾಡ್ರಿಗೆ ಏನಂತ ಇನ್ಫಾರ್ಮ್ ಕೊಡ್ತಾರೆ? ವೀರಪ್ಪನ್ ಬಗ್ಗೆನೆ, ಕಾಡ್ ಬಗ್ಗೆ. ಕಾಡು ಅಂದ್ರೆ ಪೊಲೀಸ್ನವರೆಲ್ಲ ಕಾಡ್ ಸುತ್ತಿರೋ ಎಲ್ಲ ಇವ್ರನ್ನ ಕರ್ಕೊಂಡು ಹೋಗೋರು. ಒಂದು ಜಸ್ಟ್ ಮಿಸ್, ಒಂದು 1/2 hour ಮುಂಚೆ ಹೋಗಿದ್ರೆ ಸಿಕ್ಕಾಕೊಂಡಿರೋದು. ಯಾವತ್ತು? ನಾಗಪ್ಪನ ಎತ್ತಾಕೊಂಡು ಹೋಗಿದ್ರಲ್ಲ, ಅಪಹರಣ ಆದಾಗ ಮಿನಿಸ್ಟರ್ ನಾಗಪ್ಪನ. ಇನ್ನು ಒಳಗಡೆ ಹೋಗ್ಬೇಕು ಒಂದ್ ಸ್ವಲ್ಪ, ಒಂದು ಡೀಪ್ ಅದೇ, ಅಲ್ಲಿ ಹಳ್ಳ ಹರಿತದೆ, ಅಲ್ಲಿ ಅಡಿಗೆ ಮಾಡ್ತಾ ಇದ್ರು. ಆವಾಗ ತಾನೇ ಎಲ್ಲ ಎಸ್ಕೇಪ್ ಆಗೋದು. ಇದೆಲ್ಲ ಹೆಲಿಕಾಪ್ಟರ್ ಎಲ್ಲ ಬಂದಿತ್ತು. BSF ಕಾರ್ಯಾಚರಣೆ ಇತ್ತು ಅವಾಗ. ಅವಾಗ ಅನ್ನೂರ್ ನಾಗಪ್ಪ ಕಿಡ್ನಾಪ್ ಆದಾಗ. ಹೌದು. ಇಲ್ಲಿ ಹಿಂಗ್ ಹುಡುಕಿರ್ ಸಿಗಲ್ಲ ಕಾಡಲ್ಲಿ ಹಂಗಂತ ಹೇಳ್ಬಿಟ್ಟು ಹೆಲಿಕಾಪ್ಟರ್ಲ್ಲೇ ಬಂದು ಹುಡುಕಿದ್ರು, ಆದ್ರೂ ಸಿಕ್ಕಿಲ್ಲ. ಜಸ್ಟ್ ಮಿಸ್. ಹೌದು, ಅವನಿಗೆ ಇಲ್ಲಿ ರೂಟ್ ಕ್ರಾಸ್ ಮಾಡೋದು ಗೊತ್ತಿತ್ತು ಅವನಿಗೆ, ಹಂಗಾಗಿ ಅವ್ನು ರೂಟ್ ಕ್ರಾಸ್ ಮಾಡ್ಬಿಡ್ತಾ ಇದ್ದ. ಕಾಡು ಇನ್ನೆಷ್ಟು ಸುತ್ತಿರ್ಬೋದು ವೀರಪ್ಪ. ಎಲ್ಲ ಸುತ್ತಿದ್ದಾನೆ ಅವನು. ಇಲ್ಲಿ ನೋಡಿ, ಹಿಂಗೆ ಹೋಗಿ ಮಧುರೆ ಕಾಡಲ್ಲಿ ಹೋಗಿ, ಮಧುರೆಯಿಂದ ಲಾಸ್ಟ್ಗೆ ಅವನು ಛತ್ತೀಸ್ಗಢಕ್ಕೆ ಹೋಗಿದ್ದಾನೆ. ಕಾಡಲ್ಲೇ ಛತ್ತೀಸ್ಗಢ ಫಾರೆಸ್ಟ್ಗೆ ಹೋಗಿದ್ದಾನೆ ಅವನು. ಇವರು ಛತ್ತೀಸ್ಗಢ ನಕ್ಸಲ್ ಸಮಸ್ಯೆ ಇದೆಯಲ್ಲ, ಛತ್ತೀಸ್ಗಢಕ್ಕೆ ಹೋಗಿದ್ದಾನೆ. ವಯ ಆಂಧ್ರ, ಮಧುರೆ, ಆಂಧ್ರ, ಮತ್ತು ಹೀಗೆ ಫಾರೆಸ್ಟಲ್ಲಿ ಛತ್ತೀಸ್ಗಢಕ್ಕೆ ಹೋಗಿದ್ದಾನೆ ಅವನು. ಇನ್ನಿಷ್ಟು ಶಕ್ತಿ ಇತ್ತು ಅವನಿಗೆ, ಬರೀ ಕಾಡಲ್ಲೇ ನಡ್ಕೊಂಡು. ನಾವು ಸ್ವಲ್ಪ ದೂರ ನಡೆದ್ರೆ ಸುಸ್ತಾಗ್ತೀವಲ್ಲ, ಅವ್ರಿಗೆಲ್ಲ ಏನಿಲ್ಲ. ಆಮೇಲೆ ಇನ್ನೊಂದಲ್ಲ, ನಾವು ನಡಿಬೇಕಂದ್ರೆ ಇವಾಗ ಇಷ್ಟು ಟೈಮ್ಗೆ ಹೋಗ್ಬೇಕು ಅಂತಿರುತ್ತೆ, ಅವನೇನಿಲ್ಲ, ಹೋಗ್ತಾನೆ, ನಡೀತಾ ಇರ್ತಾನೆ, ಹಾಗೇ ನಡೀತಾ ಇರ್ತಾನೆ. ಸುಸ್ತಾಯ್ತು ಅಲ್ಲಿ ಕ್ಯಾಂಪ್ ಮಾಡ್ತಾನೆ. ಹಂಗೇನು ಬೇರೆ ಕೆಲಸ ಇಲ್ಲಲ್ಲ. ನಮಗೇನು ಅಯ್ಯೋ ಊರಿಗೆ ಹೋಗ್ಬೇಕು, ಕತ್ಲೆ ಆಗ್ಬಿಡುತ್ತೆ. ಅವ್ರು ಇರ್ತಿದ್ದು ಹೆಂಗ ಗೊತ್ತಾ, ಸುತ್ತ ಆನೆ ಇರೋ ಪ್ಲೇಸ್ ನೋಡ್ಬಿಟ್ಟು ಮಧ್ಯೆ ಇರ್ತಿದ್ದವ್ರು. ಅದಂಗೆ ಆನೆ ಸುತ್ತ ಆನೆ ಇವಾಗ ನೋಡಿ, ಒಂದು ಕಿಲೋಮೀಟರ್ 2 ಕಿಲೋಮೀಟರ್ ಆನೆ ಅದೇನು ಅವ್ರಿಗೆ ಗೊತ್ತಿರ್ತದೆ ಅಂತ ಟೈಪ್ ನೋಡಿ ಮಧ್ಯೆ ಇರ್ತಿದ್ದ. ಅಲ್ಲಿ ಯಾರು ಬರಲ್ಲ, ಏನಾರು ಬಂದ್ರೆ ಇಂಟಿಮೇಷನ್ ಬರುತ್ತೆ, ಆ ಆನೆಗಳು ಕುಕ್ಕೊಂತವೆ, ಪ್ರಾಣಿಗಳೆಲ್ಲ ಇಂಟಿಮೇಷನ್ ಸಿಗುತ್ತೆ ಅನ್ನೋದಕ್ಕೋಸ್ಕರ ಆ ಪ್ರಾಣಿಗಳು ಮಧ್ಯಾಹ್ನ ಇರ್ತಿದ್ದ ಅವನು. ಏನಾರು ಬಂದ್ರೆ ಪ್ರಾಣಿಗಳಿಗೆ ಮನುಷ್ಯರಿಗಿಂತ ಮುಂಚೆನೆ ಪ್ರಾಣಿಗಳು ಗೊತ್ತಾಗುತ್ತೆ, 6th ಸೆನ್ಸ್ ಇದೆಯಲ್ಲ, ಹಂಗಾಗಿ ಆ ರೀತಿ ಒಂದು ಪ್ಲಾನ್ ಅವನು ಎಲ್ಲ. ತುಂಬಾ ಇಂಟೆಲ್ ಹಂಗಾದ್ರೆ ಟೋಟಲಿ. ಅಯ್ಯೋ, ಅವ್ನ ಟೀಮೇ ಭಾಳ ಇಂಟೆಲಿಜೆಂಟ್ ಅವರು. ಆಮೇಲೆ ಅವನಿಗೆ AK-47 ಎಲ್ಲ ಸಪ್ಲೈ, ಟೈಗರ್ ಪ್ರಭಾಕರನ್ ಕಡೆಯಿಂದ AK-47 ಬಂತು ನಿಮ್ಮ ಮಧುರೆಯಿಂದ. ಹಿಂಗೆ ತುಂಬ ವಿಚಾರಗಳು. ಟೈಗರ್ ಪ್ರಭಾಕರನ್ ಕಡೆಯಿಂದ ಎಲ್ಲ ಸಪ್ಲೈ ವೆಪನ್ ಮಧುರೆಯಿಂದ. ಇದರಿಂದ ಸಿಲೋನಿಂದ ಅಷ್ಟು ಬೆಳೆದ ಲಾಸ್ಟ್ಗೆ ಅವನು LTTಯಿಂದ. ಹೌದು. ನಿಮ್ಮವರು ಇಲ್ಲಿ ಊರವರು ವೀರಪ್ಪನಿಗೆ ಸಪೋರ್ಟ್ ಮಾಡ್ತಾ ಇದ್ರಾ? ಇಲ್ಲ ಮೇಡಮ್, ನಮ್ಮವರು ಯಾರು ಸಪೋರ್ಟ್ ಮಾಡ್ತಿರಲಿಲ್ಲ, ಲಂಬಾಣಿ ಸಪೋರ್ಟ್ ಮಾಡ್ತಾರೆ. ಲಂಬಾಣೀಸ್ ಜಾಸ್ತಿ. ನಿಮ್ಮ ಹೆಸರು? ಪ್ರದೀಪ್ ಅಂತ. ಪ್ರದೀಪ್. ನಿಮ್ಗೆ ಈ ಘಟನೆ ನಡೆದಾಗ 3 ವರ್ಷ? ಇಲ್ಲ, 3ನೇ ಕ್ಲಾಸ್. 3ನೇ ಕ್ಲಾಸ್. 7 ವರ್ಷ. ಅವಾಗ ನೆನಪಿತ್ತಾ? ನೀವು ಇಲ್ಲಿ ಇವರೆಲ್ಲ ಇಲ್ಲೇ ಓಡಾಡೋರು, ಇವ್ರಿಗೆಲ್ಲ ಊರ್ಲಿಂಕೆ ಕಡಿಮೆ, ಇಲ್ಲೇ ರೋಡ್ ಇರ್ಲಿಲ್ಲ ಮೇಡಮ್, ಇದಕ್ಕಿಂತ ಕೀಳು ಇನ್ನು ಎಲ್ಲ ಇದು ಮಣ್ ರೋಡ್ ಅವಾಗೆಲ್ಲ. ನಾಗಪ್ಪ ಅವ್ರು ಗೆದ್ದ ಮೇಲೆ ಮಾಡಿಸಿದ್ದದು. ಹೌದು. ಇವಾಗ ಮಾಡ್ತಾವ್ರೆ ಅಷ್ಟೇ. ಅವಾಗ ಮಾಡಿಸಿದ್ದು ಇವಾಗ ಮಾಡ್ತಾ ಇದಾರೆ. ಮತ್ತೆ ಮಧ್ಯ ಒಂದ್ಸರಿ ಮಾಡಿದ್ರು, ಮಧ್ಯ ಒಂದ್ಸರಿ ಮಾಡಿದ್ರು ರಿಪೇರಿ, ನಟರಾಜಣ್ಣ ಮಾಡಿದ್ರಲ್ಲ ಒಂದ್ಸರಿ, ಅದಾದ್ಮೇಲೆ ಇದು 3ನೇ ಸರಿ. ಇಡೀ ಇತಿಹಾಸ
ಸ್ವತಂತ್ರ ಬಂದ ನಂತರ 3ನೇ ಸರಿ ರೋಡ್ ಆಗ್ತಾ ಇದೆ ಇದಷ್ಟೇ. ಸ್ವತಂತ್ರ ಬಂದ ನಂತರ ಸ್ವತಂತ್ರ ಬಂದು ಎಷ್ಟೋ ವರ್ಷಕ್ಕೆ ರೋಡ್ ಆಯಿತು. ಅನಂತರ ಒಂದು 20-25 ವರ್ಷಕ್ಕೆ ಒಂದ್ಸರಿ ಸುಮ್ಮನೆ ಅದ್ರ ಮೇಲೆ ಒಂದು ಕೋಟ್ ಮಾಡಿದ್ರು. ಇವಾಗ ಮತ್ತೆ ಇವಾಗ ಏನೋ ಸ್ವಲ್ಪ ರೋಡ್ ಕಾಣ್ತಾ ಇದೆ. ಇದು ಶುರು ಮಾಡಿ 5 ವರ್ಷ ಆಯಿತು, ಇವಾಗ ರೋಡ್ ಆಗ್ತಾ ಇದೆ. ಯಾರು ಹೇಳರಿಲ್ಲ ಕೇಳೋರಿಲ್ಲ ವ್ಯವಸ್ಥೆ. ಇನ್ಫಾರ್ಮರ್ ಅವನೇನಣ್ಣ, ಅವ್ನ ಎತ್ತಾಕೊಂಡ್ಬಂದು ಬಾವಿ ಹತ್ರ ಸುತ್ತ. ಅದೇ ಅಲ್ಲಿ ಇದರಲ್ಲಿ ಇನ್ಫಾರ್ಮರ್ ಹರಿಕೃಷ್ಣ ಅವರು, ಅರ್ಜುನ್ ರೆಡ್ಡಿ ಅವರು ನಮ್ಮೂರವ್ರೆ. ಬಸ್ಸಲ್ಲಿ ಕರ್ಕೊಬಂದೆ ಅಲ್ಲೇ ಸುತ್ತ. ಹೌದು, ಅಲ್ಲೇ ಸುಟ್ಬಿಟ್ರ. ಒಳ್ಳೆ ಕೆಲಸ ಮಾಡಿದ್ರು. ಊರ್ ಜನ ನೋಡಂಗ್ ಸುಟ್ರ. ಊರ ಜನ ಎಲ್ಲ ನೋಡಿದ್ರಿ. ಎಲ್ಲ ಒಳ್ಳೆ ಕೆಲಸ ಮಾಡಿದ್ರು ಪೊಲೀಸ್ ಇಲಾಖೆಯವರು. ಅಲ್ಲಿ ಲೇಟ್ ಹೊಡೋದ ತಕ್ಷಣ ಎಲ್ಲ ಏನಾಯ್ತು ನೀವು ಅಲ್ಲಿ ರೋಡ್ ಸರಿ ಇಲ್ದಾಗ ಇಳಿದ್ವಲ್ಲ, ಲಾಸ್ಟ್ ರೋಡ್ ಅಲ್ಲಿ ತುಂಬ ಅಲ್ಲಿ ಒಂದು ಹಳ್ಳ, ಆ ಫಾರೆಸ್ಟ್ ಅವ್ರು ಇದ್ರಲ್ಲ ಅದನ್ನ ಸ್ವಲ್ಪ ಮುಂದೆ. ನಿಮ್ಗೆ ಅವಾಗೆಲ್ಲ ಭಯ, ಹೊರಗಡೆ ಹೋಗೋದಕ್ಕೂ ಭಯ? ಮನೆಯಿಂದ ಈಚೆ ಕಳಿಸ್ತೀವಿ. ಯಾರು ಹೊರಗಡೆ ಬರಂಗಿಲ್ಲ, ಎಲ್ಲ ಪೊಲೀಸು, ರೋಡೆಲ್ಲ ಪೊಲೀಸು, ಕೂಮಿಂಗ್ ನಡೆಯೋದು. ಇವಾಗಲೂ ಕೂಮಿಂಗ್ ಆಗುತ್ತೆ ಇಲ್ಲಿ. ನೈಟ್ 7 ಗಂಟೆ 8 ಗಂಟೆ ಆಯ್ತು ಅಂದ್ರೆ ಮನೆಗೆ ಸೇರ್ಕೊಂಡು ಇವಾಗೂ ಕೂಮಿಂಗ್ ಮಾಡ್ತಾರೆ ಇಲ್ಲಿ ನೆಕ್ಸಲ್ದು. ಇವಾಗ ನೋಡಿ, ಮೊನ್ನೆ ಇದು ಏನದು ಸ್ಯಾಟ್ ಫೋನ್ದು ಟ್ರಾಪ್ ಆಗಿದೆ ಇಲ್ಲಿ. ಸ್ಯಾಟ್ ಫೋನ್ ಟ್ರಾಪ್ ಆದಾಗ ಇವಾಗಲೂ ಕೂಮಿಂಗ್ ಮಾಡ್ತಾರೆ ಇಲ್ಲಿ. ನಾನು ನೆಕ್ಸಲ್ ಸ್ಕ್ವಾಡ್ ಇದಕ್ಕೆ ಇಲ್ಲಿಗೆ ನೆಕ್ಸಲ್ ಸ್ಕ್ವಾಡ್ಗೆ ನಾನು ತೊಗೊಂಡಿದ್ದಾರೆ, ಆಲ್ ಇಂಡಿಯಾ ನೆಕ್ಸಲ್ ಸ್ಕ್ವಾಡ್ಗೆ. ಅಲ್ಲಿ ನನ್ನ ಹತ್ರ ಬರ್ತಾರೆ ಕೂಮಿಂಗ್ ಮಾಡ್ಬೇಕಾದ್ರೆ ಎಲ್ಲ. ಅವಾಗವಾಗ ನಾನು ಅವ್ರಿಗೆ ವಿಚಾರ ಮುಟ್ಟಿಸ್ತಾ ಇರ್ತೇನೆ. ಇಲ್ಲಿ ಮಿಣ್ಣಿದಲ್ಲಿ ಮೊನ್ನೆ ಹೋದ ವರ್ಷ, ಆಚೆ ವರ್ಷನೇನೋ ಕೊರೋನಾಗ ಮೊದಲು 3 ಜನ ಬಂದು ಇಲ್ಲಿ ಉಳ್ಕೊಂಡಿದ್ರು. ನೆಕ್ಸಲ್ಸ್ ಉಳ್ಕೊಂಡಾಗ ಇಲ್ಲಿ ಒಂದು 5 ಮನೆ ಇದೆ ಕಮ್ಯುನಿಸ್ಟ್ ವಾದಿಗಳು. ಅವ್ರ ಲಿಂಕಲ್ಲಿ ಇಲ್ಲಿ ಬರ್ತಾರೆ ಅವರು. ತುಂಬ ಸಮಸ್ಯೆ ಆದಾಗ ನೆಕ್ಸಲ್ ಆ ಕಡೆ ಸಮಸ್ಯೆ ಆದಾಗ ಇಲ್ಲಿ ಬಂದು 3 ಜನ ಉಳ್ಕೊಂಡಿದ್ರು. ಬಂದಕ್ಕೆಲ್ಲ ಇಟ್ಕೊಂಡಿರ್ತಾರೆ. ಮನೆಯಲ್ಲಿ ಊಟ ತೊಗೊಳೋದು, ಊಟ ಮಾಡೋದು, ಫಾರೆಸ್ಟಲ್ಲಿ ಓಡಾಡ್ತಾ ಇರ್ತಾರೆ. ಇಲ್ಲೂ ಇದೆ ನೆಕ್ಸಲ್ ಅಂತ ಏನೋ ಕತೆ ಹೇಳ್ತಾರೆ. ಅವ್ರ ಮನೆಯವರು ಅವ್ರನ್ನ ಸೇವ್ ಮಾಡ್ತಾರೆ, ಅದು ವಿಷಯ. ನಿಮ್ಮ ಇದರಲ್ಲಿ ಇಟ್ಕೊಟ್ಟಿದ್ದಾಯ್ತು. ಇಲ್ಲ, ಸಿಕ್ಕಲಿಲ್ಲ. ನಾವು ಇನ್ಸ್ಪೆಕ್ಟ್ರಿಗೆ ಹೇಳಿದ್ವಿ, ಕರೀಂ ರಾವತರ್ ಅಂತ ಇದ್ದರು, ಅವಾಗ ಹೇಳಿದ್ವಿ ಅವರಿಗೆ. ಅವ್ರು ಬರೋದ್ರಲ್ಲ, ಆಮೇಲೆ ಅವ್ರ ಕೈ ಸಿಕ್ಕಲಿಲ್ಲ ಆ್ಯಕ್ಚುಲಿ. ನನಗೆ ಎರಡೂ ಸ್ಟೇಟ್ನವ್ರು ಬರ್ತಾರೆ, ತಮಿಳ್ನಾಡು ಮತ್ತು ಕರ್ನಾಟಕದವರು. ನೆಕ್ಸಲ್ ನಿಗ್ರಹ ದಳದವರು ಇಬ್ಬರು ನನ್ನ ಜೊತೆ ಇರ್ತಾರೆ. ಏನಾದರೂ ಆಮೇಲೆ ಕೆಲವು ಫೋಟೋಗಳೆಲ್ಲ ಹಾಕ್ತಾರೆ, ಇಂಥವ್ರು ಬಂದರೆ ಮಾಹಿತಿ ಕೊಡಿ ಅಂತೇಳಿ. ಈ ನೆಕ್ಸಲ್ದು ಸ್ವಲ್ಪ ಸಮಸ್ಯೆ ಶುರು ಆಗಿದೆ ಇಲ್ಲಿ. ಇವಾಗಲೂ ಏನಿಲ್ಲ, ಕಡಿಮೆ ಆಗಲಿ, ಇಷ್ಟು ಸ್ಟ್ರಿಕ್ಟ್ ಏನೂ ಆಗಿಲ್ಲ. ಹೌದು, ಇವಾಗ ಟವರ್ ಸಿಗುತ್ತಾ ನಿಮಗೆ? ನೆಟ್ವರ್ಕ್ ಸಿಗುತ್ತಾ ಇಲ್ಲಿ? ಇದೆ ಇಲ್ಲಿ ಸಿಗುತ್ತೆ.